ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು. ಎನ್ನ ತನ್ನಂತೆ ಮಾಡಿದ. ತನ್ನ ಕರಸ್ಥಳದೊಳಗಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದೊಳಗೆ ಮೂರ್ತಿಗೊಳಿಸಿದ. ಎನ್ನ ಕರಸ್ಥಲದೊಳಗಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಲದೊಳಗೆ ಮೂರ್ತಿಗೊಳಿಸಿದ. ಎನ್ನ ಮನಸ್ಥಲದೊಳಗಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಲದೊಳಗೆ ಮೂರ್ತಿಗೊಳಿಸಿದ. ಎನ್ನ ಭಾವದೊಳಗಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಲದೊಳಗೆ ನೆಲೆಗೊಳಿಸಿದ. ಎನ್ನ ಜ್ಞಾನಸ್ಥಲದೊಳಗಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದಲ್ಲಿ ಒಳಹೊರಗೆನ್ನದೆ ಒಳಹೊರಗೆಂಬ ತೆರಹಿಲ್ಲದೆ ಅಳವಡಿಸಿದ ಶ್ರೀ ಗುರುಲಿಂಗ ದೇವರು ಚನ್ನಮಲ್ಲಿಕಾರ್ಜುನ. ಇದು ಮಹಾದೇವಿಯಕ್ಕನವರ ಒಂದು ಅದ್ಭುತವಾದಂತಹ ದೀಕ್ಷಾ ಪರಿಕ್ರಮದ ವಚನ. ಅಂದ್ರೆ ಗುರುವಾದವನು ದೀಕ್ಷೆ ಹೇಗೆ ಮಾಡ್ತಾನೆ, ಅಥವಾ ದೀಕ್ಷೆ ಆದಂತ ಒಬ್ಬ ಶಿಷ್ಯ ಏನನ್ನ ಅಳವಡಿಸ್ಕೋಬೇಕು, ಯಾವ ತತ್ವವನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ ಈ ವಚನದಲ್ಲಿ. ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು. ದೀಕ್ಷೆಯಲ್ಲಿ 3 ಪ್ರಕಾರ ಇರ್ತದೆ: ವೇದಾ ದೀಕ್ಷೆ, ಮಂತ್ರ ದೀಕ್ಷೆ ಮತ್ತು ಕ್ರಿಯಾ ದೀಕ್ಷೆ. ವೇದಾ ದೀಕ್ಷೆ ಅಂತಂದ್ರೆ ಗುರು ತನ್ನ ತಪಸ್ಸಿನ ಶಕ್ತಿಯನ್ನು ಹಸ್ತದ ಮೂಲಕ ಶಿಷ್ಯನ ಮಸ್ತಕಕ್ಕೆ ದಾರಿ ಎರೆದು ಆ ಶಿಷ್ಯನ ಮಸ್ತಕದಲ್ಲಿರಬಹುದಾದಂತಹ ಬ್ರಹ್ಮ ಚೈತನ್ಯ ಅಂದ್ರೆ ಲಿಂಗ ಚೈತನ್ಯವನ್ನು ಸಹಸ್ರಾರದಲ್ಲಿ ಅನಾದಿ ಪರಶಿವ ತತ್ವವನ್ನ ಅಥವಾ ಬ್ರಹ್ಮ ತತ್ವವನ್ನ ಕರತಲಾಮಲಕಗೊಳಿಸಿ ಅವನು ಅದನ್ನ ಇಷ್ಟಲಿಂಗದಲ್ಲಿ ತುಂಬಿಕೊಡ್ತಾನೆ ಅನ್ನುವಂಥದ್ದು. ಅಂದ್ರೆ ಭವ ನಾಸ್ತಿ ಆಯಿತು. ಆಗ ನೀವು ಕೇಳ್ಬೋದು, ಗುರು ಮುಟ್ಟಿದ ಕ್ಷಣಕ್ಕೇನೆ ಭವಂ ನಾಸ್ತಿ ಆಗ್ಬಿಡುತ್ತಾ? ಮಹಾದೇವಿಯಕ್ಕೆ ಅಷ್ಟೆಲ್ಲ ಕಷ್ಟಪಡ್ಲಿಲ್ವಾ? ಕಲ್ಲು ಏಟುಗಳನ್ನು ತಿಂದು ಎಷ್ಟೆಷ್ಟು ದುರ್ಜನರ ಆ ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ಲಿಲ್ವಾ? ಸ್ಮಶಾನದಲ್ಲಿ ವಾಸ ಮಾಡ್ಬೇಕಾದಂತ ಪ್ರಸಂಗ ಬಂತು. ಮತ್ತು ಇದೆಲ್ಲ ಭವ ಅಲ್ವಾ? ಇಲ್ಲ, ಇವನ್ನ ಭವ ಅಂತ ಕರೆಯಲ್ಲ ಶರಣರು. ಎನ್ನ ಭವಂ ನಾಸ್ತಿ ಆಯಿತು ಅಂತಂದ್ರೆ ಇಲ್ಲಿ ಅರ್ಥ ಹುಟ್ಟೆಲ್ಲ ಸಂಪೂರ್ಣ ಹರಿತು ಹೋಯಿತು ಅಂತ ಅಲ್ಲ. ಜನ್ಮ ಜನ್ಮಾಂತರಗಳಲ್ಲಿ ಒಂದೇ ಸೈಕಲಲ್ಲಿ ಒಂದೇ ಸರ್ಕಲಲ್ಲಿ ಹುಡ್ತಿರ್ತೀವಿ ನಾವು. ಅದರಲ್ಲಿ ಒಂದೇ ವಂಶದಲ್ಲಿ ಹುಡ್ತಿರ್ತೀವಿ. ಯಾವಾಗ ನಾವು ಆಧ್ಯಾತ್ಮ ಮಾರ್ಗಕ್ಕೆ ಬರ್ತೀವಿ ಅಥವಾ ಕ್ರಾಂತಿಕಾರಕವಾಗಿ ನಮ್ಮ ಬದುಕನ್ನ ಬದಲಾಯಿಸ್ಕೊಳ್ತೀವಿ, ಆವಾಗ ಆ ಒಂದು ಸೈಕಲ್ ಕಟ್ಟಾಗತ್ತೆ. ಅಂದ್ರೆ ಹೊಸ ಜನ್ಮ ಬರ್ತದೆ. ಹಾಗೆ ಭವಜನ್ಮಗಳು ಹಿಂದೆ ಅದೇ ಜನ್ಮದಲ್ಲಿ ಅದೇ ತಾಯಿ ತಂದೆಗಳು ಮತ್ತೆ 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 ಹುಟ್ಟಿ ಬರ್ತಾ ಇದ್ದಂತಹ ಭವ ನಾಶ ಆಗಿ ಈ ಜನ್ಮದಲ್ಲಿ ಗುರುಪುತ್ರಳಾದೆ. ಗುರುವಿನ ಆಶೀರ್ವಾದವನ್ನು ಪಡ್ಕೊಂಡು ಗುರುಪುತ್ರಳಾಗಿ ಒಂದು ಹೊಸ ಜನ್ಮ ಪ್ರವೇಶ ಮಾಡ್ತೀವಿ. ಅದಕ್ಕೆ ಹೇಳೋದು, ಶ್ರೀ ಗುರುಲಿಂಗ ದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲಿರಿಸಿದಾಗಲೇ ಎನ್ನ ಭವಂ ನಾಸ್ತಿ ಆಯಿತು. ಎನ್ನ ತನ್ನಂತೆ ಮಾಡಿದ. ಎನ್ನ ತನ್ನಂತೆ ಮಾಡಿದ ಅಂದ್ರೆ ಇಲ್ಲಿ ಇದು ಕೂಡ ತಪ್ಪು ತಿಳುವಳಿಕೆ ಆಗಿದೆ ವಾಕ್ಯ. ಗುರುಮುಟ್ಟಿ ಗುರುವಾಗೋದು ಅಂದ್ರೆ ಅರ್ಥ ಏನು? ಎಷ್ಟೋ ಜನರು ಬದಲಾವಣೆ ಆಗಲ್ಲ. ಗುರುವೇ, ಶಿಷ್ಯನೇ. ಸುಮ್ಮನೆ ಏನೋ ಸಾಂಪ್ರದಾಯಿಕವಾಗಿ ದೀಕ್ಷೆ ನಡೀತಾ ಇರುತ್ತೆ, ಏನು ಬದಲಾವಣೆ ಬರಲ್ಲ ಬಹಳಷ್ಟು ಜನ ಶಿಷ್ಯರಲ್ಲಿ. ಶರಣರು 12ನೇ ಶತಮಾನ ಶರಣರಿಗೆ ನಮ್ಮನ್ನ ಯಾರನ್ನು ಹೋಲಿಸ್ಕೊಳ್ಬಾರ್ದು. ಅವರು ಬಸವಣ್ಣನವರು ಕಲ್ಪಿಸಿದಂತಹ ಧರ್ಮದ
ಆ ಪ್ರವಾಹದಲ್ಲಿ, ಆ ಧರ್ಮ ಸಾಗರದಲ್ಲಿ, ಕಲ್ಯಾಣದಲ್ಲಿ ಯಾರ್ಯಾರು ಮೀಯ್ತಾ ಇದ್ರೋ ಅದರಲ್ಲೂ ಕೂಡ ಕೆಲವರು ಬದಲಾವಣೆ ಆಗ್ತಿರ್ಲಿಲ್ಲ. 770 ಅಮರಗಣಗಳು ಬೇರೆ ವಚನಗಳು ಸಿಕ್ಕಿರೋದು ನಮ್ದು. ನಮಗೆ 770 ಅಮರಗಣಗಳಲ್ಲಿ ಎಲ್ರದ್ದು ವಚನಗಳು ಸಿಕ್ಕಿಲ್ಲ ನಮಗೆ. ಮತ್ತೆ ಎಲ್ರು ವಚನ ಬರೆದಿದ್ದಾರೆ ಅಂತಾನೂ ಏನು ಭಾವಿಸ್ಬೇಕಾಗಿಲ್ಲ. ಹರಳೈನವರು 770 ಅಮರಗಣಗಳಲ್ಲೇ ಬರ್ತಾರೆ, ಅವರೇನು ವಚನಗಳನ್ನು ಬರೆದಿಲ್ಲ. ಮೋಸ್ಟ್ಲಿ ಹರಳೈನವ್ರ ವಚನ ಸಿಕ್ಕೂ ಇಲ್ಲ, ಅವ್ರು ಬರೆದೂ ಇಲ್ಲ. ಅಲ್ಲಿ ಗುರು ಮುಟ್ಟಿ ಗುರುವಾಗೋದಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ದೇಹ ಭಾವವನ್ನು ಅಳಿದು ಆತ್ಮಭಾವದಲ್ಲಿ ನೆಲೆ ನಿಲ್ಲೋದು. ದೇಹ ವಂಶವನ್ನು ಬಿಟ್ಟು ಭಕ್ತಿ ಸಂಬಂಧವನ್ನು ಏನ್ ಇಟ್ಕೊಳ್ತೀವಲ್ಲ, ಅದು ಗುರುಮುಟ್ಟಿ ಗುರುವಾಗೋದು ಅಂತ ಭಾವಿಸ್ಕೋಬೇಕು ನಾವು. ದೇಹ ಸಂಬಂಧ ಹೊರಟೋಗ್ಬಿಡುತ್ತಲ್ಲಿ. ಅಂದ್ರೆ ತಾಯಿ ತಂದೆಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಏನೊಂದು ವಂಶ, ಒಂದು ಊರು ಇರ್ತದೋ ಅದು ಹೋಗಿ ಶಿಷ್ಯನಿಗೆ ಒಂದು ಹೊಸ ಜನ್ಮ ಬಂದಾಗ ದೇಹ ಭಾವ ಹೊರಟೋಗಿ ಆತ್ಮಭಾವ ಬರಬೇಕು, ಅಥವಾ ಲಿಂಗ ಭಾವ ಬರಬೇಕು. ಅದನ್ನೇ ಗುರು ಮುಟ್ಟಿ ಗುರುವಾಗೋದು ಅಂತ ಹೇಳೋದು. ಇಲ್ಲಿ ಎನ್ನನ್ನು ತನ್ನಂತೆ ಮಾಡಿದ, ಅದು ಶಬ್ದಶಃ ಅರ್ಥ ತಗೊಂಡ್ರೆ ಅದು ತಪ್ಪು ಕಲ್ಪನೆ ಕಾರಣ ಆಗ್ತದೆ. ಯಾಕೆ ಮಹಾದೇವಕ್ಕ ಅವರು ದೈಹಿಕವಾಗಿ ಮಹಿಳೆ, ಶ್ರೀ ಗುರುಲಿಂಗ ದೇವರು ಅವರು ದೈಹಿಕವಾಗಿ ಪುರುಷರು. ತನ್ನಂತೆ ಮಾಡೋದು ದೈಹಿಕವಾಗಿ ಗುರುಮುಟ್ಟಿ ಗುರುವಾಗೋದು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಆತ್ಮಭಾವದಿಂದ ಗುರುವಾದ್ರು ಹಂಗ್ ತಗೋಬೇಕು ನಾವು. ಆತ್ಮಭಾವ ಅಲ್ಲಿ ಭಕ್ತಿ ಸಂಬಂಧ ಅಂತ ತಗೋಬೇಕು. ಎನ್ನ ತನ್ನಂತೆ, ಅದು ಸಮಾನತೆಯನ್ನ ಕೊಟ್ರು. ಇದು ಇನ್ನೊಂದು ಅರ್ಥದಲ್ಲಿ. ಅಂದ್ರೆ ಹೆಣ್ಣಿಗೆ ಗುರುತ್ವ ಬರೋದಿಲ್ಲ, ಹೆಣ್ಣು ಭಕ್ತಳು ಆಗಕ್ಕಾಗೋದಿಲ್ಲ, ದೀಕ್ಷೆನೂ ತಗೊಳಕ್ಕಾಗಲ್ಲ ಅಂತ ಹೇಳಕ್ ಭಾವಿಸಿಕೊಂಡಿದ್ರು ಮೊದಲು. ಜೈನರ ಧರ್ಮ ಅಂತೂ ಸ್ಪಷ್ಟವಾಗಿ ಹೇಳ್ಬಿಡುತ್ತೆ, ಹೆಣ್ಣು ಗಂಡಿನ ಸೇವೆಯನ್ನು ಮಾಡಿ ಆಕೆ ಮತ್ತೆ ಗಂಡಾಗಿ ಹುಟ್ಟಬೇಕು, ಆ ಗಂಡಿನ ಜನ್ಮದಲ್ಲಿ ಮಾತ್ರ ಮೋಕ್ಷ ಪಡಿಬೇಕು, ಮೋಕ್ಷ ಸಾಧ್ಯ ಅಂತ ಹೇಳ್ಬಿಡುತ್ತದು. ಆದ್ರೆ ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಹೆಣ್ಣು ಗಂಡು ಅನ್ನುವಂಥದ್ದು ಕೇವಲ ಹೊರಗಿನ ದೇಹಕ್ಕಷ್ಟೇ, ಹೊರಗಿನ ರೂಪ ಅಷ್ಟೇ. ಒಳಗೆ ಪ್ರಾಣಕ್ಕೂ ಹೆಣ್ಣು ಗಂಡು ಇಲ್ಲ, ಆತ್ಮಕ್ಕೆ ಹೆಣ್ಣು ಗಂಡು ಇಲ್ಲ, ರಕ್ತಕ್ಕೆ ಹೆಣ್ಣು ಗಂಡು ಇಲ್ಲ. ಹೆಣ್ಣಿನ ರಕ್ತ ಬೇರೆ, ಗಂಡಿನ ರಕ್ತ ಬೇರೆ ಇಲ್ಲ. ಆದ್ರಿಂದ ಯಾವುದೇ ಕಾರಣಕ್ಕೂ ಭೇದ ಇಲ್ಲ, ಮೋಕ್ಷ ಎಲ್ಲರಿಗೂ. ಆ ಭಾವದಿಂದ ನೋಡಿದಾಗ ಹೆಣ್ಣು ಮಕ್ಕಳು, ಎಲ್ಲಾ ಧರ್ಮದ ಹೆಣ್ಣು ಮಕ್ಕಳು ಕೂಡ ಲಿಂಗಾಯತ ಧರ್ಮಕ್ಕೆ ಅಥವಾ ಬಸವಣ್ಣನವರಿಗೆ ಚಿರಋಣಿಗಳಾಗಿರ್ಬೇಕು. ಯಾಕೆಂದ್ರೆ ಪ್ರಾಯಶಃ 12ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಒಂದು ಬಿಟ್ರೆ, ಬೌದ್ಧರು ಕೂಡ ಹೆಣ್ಣಿಗೆ ದೀಕ್ಷೆಯನ್ನು ಕೊಟ್ಟಿದ್ರು. ಆದ್ರೆ ಬುದ್ಧ ಮೊದಲ ಹಿಂಜರಿತಾನೆ. ಯಾಕಂದ್ರೆ ಅವನು ಹೇಳಿಬಿಡ್ತಾನೆ ಸ್ಪಷ್ಟವಾಗಿ, ಹೆಣ್ಮಕ್ಳಿಗೆ ವಿಹಾರಗಳಲ್ಲಿ ಪ್ರವೇಶ ಕೊಟ್ರೆ, ಬೌದ್ಧ ವಿಹಾರಗಳಲ್ಲಿ ಪ್ರವೇಶ ಕೊಟ್ರೆ 500 ವರ್ಷ ಬರ್ತಕ್ಕಂಥ ಮಠಗಳು 50 ವರ್ಷಕ್ಕೋ ಏನೋ, ಒಟ್ಟು 100 ವರ್ಷಕ್ಕೋ ಮುಕ್ತಾಯ ಆಗತ್ತೆ ಅಂತ ಹೇಳ್ಬಿಡ್ತಾನ ಅವನು. ಅದನ್ನು ಹೇಳಿದಾನೆ, ಆ ವಾಕ್ಯ ಪ್ರಸಿದ್ಧವಾಗಿದೆ. ಮೊದಲು ಹೆಣ್ಮಕ್ಳಿಗೆ ದೀಕ್ಷೆನೆ ಕೊಡಲ್ಲ, ಆಮೇಲೆ ದೀಕ್ಷೆ ಕೊಡ್ತಕ್ಕಂಥದ್ದು. ಒಟ್ಟು ಇಲ್ಲಿ ಏನಪ್ಪ ತಾತ್ಪರ್ಯ ಹೇಳೋದಂದ್ರೆ, ಹೆಣ್ಣು ಮಕ್ಕಳಿಗೆ ಹುಟ್ಟಿನಿಂದಲೇ ಸಮಾನತೆ ಕೊಟ್ಟಂತಹ ಏಕೈಕ ಧರ್ಮ ಅಂದ್ರೆ ಅದು ಲಿಂಗಾಯತ ಧರ್ಮ, ಬಸವ ಧರ್ಮ. ಆದ್ರಿಂದ ಇವತ್ತು ನಾವೇನು ಮಹಾದೇವಕ್ಕನ ಜಯಂತಿಯ ಸಂದರ್ಭದಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಮಹಾದೇವಿಯಕ್ಕನಿಗೆ ನಾವು ಧನ್ಯವಾದವನ್ನು ಹೇಳ್ಬೇಕು. ಯಾಕಂದ್ರೆ ಮಹಾದೇವಿಯಕ್ಕ ಎಷ್ಟು ಕಷ್ಟಪಟ್ಟಿದಾರಂದ್ರೆ, ಕಲ್ಯಾಣದಿಂದ ಉಡುತಡಿಯಿಂದ ಕಲ್ಯಾಣಕ್ಕೆ ಬರುವಾಗ ಪ್ರಾಯಶಃ ಆಕೆ ಕಷ್ಟಪಟ್ಟಿರೋದು ನೋಡಿದ್ರೆ ನಮ್ಮೆಲ್ಲಾ ಕಷ್ಟಗಳು ಅವರೇ ತಗೊಂಡ್ಬಿಟ್ಟಿದ್ದಾರೆ, ನಮಗೆ ಯಾವ ಕಷ್ಟಗಳಿಲ್ಲ. ಅದರಲ್ಲೂ ಈಗಿನ ಕಾಲದ ಹೆಣ್ಮಕ್ಳಿಗೆ ಎಲ್ಲೋ ಕೆಲವು ಏನು ಕುಸಂಸ್ಕಾರಿಗಳು, ಜನ ಅತ್ಯಾಚಾರ ಮತ್ತು ಕುಡುಕರು, ಸಾಮಾನ್ಯವಾಗಿ ಅತ್ಯಾಚಾರಗಳನ್ನು ಮಾಡ್ತಕ್ಕಂಥವ್ರು ಕುಡುಕರಿರ್ತಾರೆ. 90% ಕುಡುಕರಿರ್ತಾರೆ. ಅಂಥವ್ರು ಅನ್ಯಾಯ ಮಾಡುತ್ತಾ ಇದಾರೆ. ಕೆಲವು ಹೆಣ್ಮಕ್ಳು ಪಾಪ ಗೊತ್ತಿದ್ದೋ ಗೊತ್ತಿಲ್ದೇನೋ ಆತರ ಅನ್ಯಾಯಕ್ಕೆ ಒಳಗಾಗಿ ಜೀವವನ್ನು ಕೂಡ ಕಳ್ಕೊಳ್ಳೋಂಥ ಪ್ರಸಂಗಗಳು ನಡೆದಿದ್ದಾವೆ. ಆದ್ರೆ
ಹೆಚ್ಚು ಪ್ರಸಂಗಗಳಲ್ಲಿ ಇವತ್ತು ತುಂಬಾ ಒಳ್ಳೆ ಕಾಲ, ಹೆಣ್ಮಕ್ಳಿಗೆ ಒಳ್ಳೆ ಅವಕಾಶಗಳು ಒದಗಿ ಬಂದಿದೆ ಸಾಧನೆ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ. ಮತ್ತು ತಾವು ಏನ್ ತಪಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಎಲ್ಲ ಧರ್ಮಗಳು, ಮತ್ತೆ ಬರೀ ಲಿಂಗಾಯತ ಧರ್ಮ ಅಲ್ಲ, ಇವಾಗ ಬ್ರಾಹ್ಮಣ ಧರ್ಮದಲ್ಲೂ ಕೂಡ ಜನಿವಾರವನ್ನು ಕೊಡ್ತಾರೆ, ಕೆಲವರು ಗಾಯತ್ರಿ ಮಂತ್ರವನ್ನು ಕೊಡ್ತಾರೆ. ಸಾಧನೆಗೆ ಹೆಣ್ಮಕ್ಳು ಹೋಗ್ತೀವಿ ಅಂದ್ರೆ ಕಳಿಸ್ಕೊಡೋ ಅಂತ ಅಂದ್ರೆ ಸುಲಭವಾಗಿ ಏನು ಕಳ್ಸಲ್ಲ, ಹಠದಿಂದ ಅವರು ನಿಂತ್ಕೊಂಡಾಗ ಕಳಿಸ್ತಾರೆ. ಜೈನರಲ್ಲೂ ಕೂಡ ಹೆಣ್ಮಕ್ಳಿಗೆ ಶ್ರವಣೆ ಆಗೋದಕ್ಕೆ ಅವಕಾಶ ಇದೆ. ಅದು ಅವತ್ತಿನ ಕಾಲದಲ್ಲೂ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಸವಣಂಗೆ ಸವಣೆ ಆಯಿತು ಮಾಯೆ ಅನ್ನುವಂತ ಮಾತನ್ನ ಮಹಾದೇವಕ್ಕೆ ಬಳಸಿದ್ದಾರೆ. ಅಂದ್ರೆ ನಾವಿಲ್ಲಿ ತಿಳ್ಕೋಬೇಕು, ಹೆಣ್ಮಕ್ಳಿಗೆ ಇವಾಗ ಒಳ್ಳೆ ಕಾಲ ಬಂದಿದೆ. ಅದರ ಹಿಂದೆ ಮಹಾದೇವಿಯಕ್ಕನ ತಪಸ್ಸು, ಮಹಾದೇವಿಯಕ್ಕನ ತ್ಯಾಗ, ಮತ್ತು ಎಲ್ಲ ಹೆಣ್ಣು ಮಕ್ಕಳು ಅವತ್ತು ಶರಣೆಯರು ಏನು ಆಗಿ ಹೋಗಿದ್ದಾರೆ, ಅವರೆಲ್ಲರೂ ಹೋರಾಟ ಮಾಡಿದ್ದಾರೆ, ವಚನ ಸಾಹಿತ್ಯವನ್ನು ಉಳಿಸ್ಕೊಟ್ಟಿದ್ದಾರೆ. ಅದರ ಪ್ರಭಾವ ಜೊತೆಗೆ ವಿಜ್ಞಾನ ಯುಗ ಬಂತು. ವಿಜ್ಞಾನ ಯುಗ ಬಸವಣ್ಣನ ಧರ್ಮವನ್ನ ಅನೇಕ ರೂಪದಲ್ಲಿ, ಬಸವಣ್ಣನ ಆಶಯಗಳನ್ನ, ಬಸವಣ್ಣನವರ ತತ್ವಗಳನ್ನ ಅನೇಕ ರೂಪದಲ್ಲಿ ಜಾರಿಗೆ ತಂದು. ದಿಕ್ಕುಗಳು ಕೆಟ್ಟ ಅನ್ಕೊಂಡಿದ್ರು, ಇವಾಗ ಗೊತ್ತಾಯ್ತು ದಿಕ್ಕು ಕೆಟ್ಟಲ್ಲ, ಯಾವ ಕೆಟ್ಟಲ್ಲ ಅಂತ. ಅದಕ್ಕೆ ವಿಜ್ಞಾನದ ಮಹಿಮೆ. ಜೊತೆಗೆ ಆ ಶರಣರು ಅವತ್ತೇ ಹೇಳಿದ್ರು, ದಿಕ್ಕು ಕೆಟ್ಟಲ್ಲ, ಹೆಣ್ಮಕ್ಳು ರಜಸ್ವಲಯರಾಗೋದು ಕೆಟ್ಟಲ್ಲ, ಅದು ಅಪವಿತ್ರ ಅಲ್ಲ, ಅದು ಮೈಲಿಗೆ ಅಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಸೃಷ್ಟಿಗೆ ಕಾರಣವಾದದ್ದು ಶುಚಿತ್ವವನ್ನು ಕಾಪಾಡ್ಕೊಳ್ಳಿ, ಆದ್ರೆ ಅದನ್ನ ಮೈಲಿಗೆ ಅಂತ ಹೇಳಿ, ಸೂತಕ ಅಂತ ಹೇಳಿ ಅವನು ಹೊರಗಿಡಬೇಡಿ ಅಂತ ಹೇಳಿದ್ರು. ಅವೆಲ್ಲವನ್ನು ಸಾಕಾರಗೊಳಿಸಿದಂತಹ ಎಲ್ಲ ಶರಣೆಯರನ್ನ ಸ್ಮರಿಸುವಂತಹ ದಿನ ಇವತ್ತು ನಮಗೆ ಬಂದಿದೆ. ಅದಕ್ಕೆ ಮಹಾದೇವಿಯಕ್ಕನ ಈ ವಚನ ಅಂದ್ರೆ ಎನ್ನನ್ನು ತನ್ನಂತೆ ಮಾಡಿದ. ಇನ್ನು ಬಹಳ ಮುಖ್ಯವಾದ ಸಂಗತಿ ಈ ವಚನದಲ್ಲಿ ನಾವು ಗಮನಿಸ್ಬೇಕಾದ್ದೇನಪ್ಪ ಅಂದ್ರೆ, ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಮಹಾಲಿಂಗ ಅಂತಾನೆ ಬಳಸ್ಬಿಡ್ತಾರೆ. ಇಷ್ಟಲಿಂಗ ಅದು ಕೇವಲ ಯಾವುದೋ ಒಂದು ದೇವತೆಯ ಕುರುಹಲ್ಲ, ಕೈಲಾಸದ ಶಿವನ ಕುರುಹಲ್ಲ. ಅದು ಏನು ಶಂಕರಾಚಾರ್ಯರು ಹೇಳ್ತಾರಲ್ಲ, ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ, ಅದು ಆ ಲಿಂಗ ಅಲ್ಲ. ಇದು ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ ಅಂದ್ರೆ ಪರಮಾತ್ಮನ ಕುರುಹು, ಅದು ಅರಿವಿನ ಕುರುಹು ಅಂತ ಮಹಾಲಿಂಗ ಅಂತ ಬಳಸ್ಬಿಡ್ತಾರೆ ಅದನ್ನ. ಮಹಾಲಿಂಗ ಅಂದ್ರೆ ಅಲ್ಲಿ ರಾವಣ ದರ್ಪ ಅಷ್ಟೇ ವಿನಾಶಕ ಅಲ್ಲ, ಎಲ್ಲರ ದರ್ಪ ವಿನಾಶಕ ಮಾಡ್ತಕ್ಕಂಥದ್ದು ಮಹಾಲಿಂಗ. ಅರ್ಥ ಆಯ್ತಲ್ಲ? ಕೇವಲ ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಬ್ರಹ್ಮ ಮುರಾರಿಗಳು ಅಷ್ಟೇ ಪೂಜಿಸಿದ್ದಲ್ಲ, ನಿರಾಕಾರ ಪರಮಾತ್ಮ ಎಲ್ಲರಿಗೂ ಸೇರಿದವನು, ಎಲ್ಲ ಧರ್ಮಕ್ಕೆ ಸೇರಿದವನು. ಆದ್ರಿಂದ ನಾವಿಲ್ಲಿ ತಿಳ್ಕೋಬೇಕು, ಇಷ್ಟಲಿಂಗ ಇದು ಮಹಾಲಿಂಗದ ಕುರುಹು. ಅದನ್ನು ಕುರುಹು ಅಂತಾನು ಹೇಳಲ್ಲ ಇಲ್ಲಿ ಮಹಾದೇವಕ್ಕ, ಸ್ಪಷ್ಟವಾಗಿ ಮಹಾಲಿಂಗ ಅಂತಾನೆ ಹೇಳ್ಬಿಡ್ತಾರೆ. ತನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಲದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಕರಸ್ಥಲದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಮನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಭಾವಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಭಾವಸ್ಥಳದಿಂದ ಜ್ಞಾನಸ್ಥಳ, ಜ್ಞಾನಸ್ಥಳದಿಂದ ಸರ್ವಾಂಗದ ಒಳ ಹೊರಗೆಲ್ಲ ತೆರಹಿಲ್ಲವನ್ನೇ ಅಳವಡಿಸಿದ. ಅಂದ್ರೆ ಎಂಥ ಅದ್ಭುತ ಅದು. ಮಹಾದೇವಕ್ಕ ಈ ವಚನವನ್ನ ಪ್ರಾಯಶಃ ದೀಕ್ಷೆ ಆದ ತಕ್ಷಣ ಬರೆದ್ರು, ಅಥವಾ ದೀಕ್ಷೆ ಆಗಿ ಕೆಲವು ದಿನಗಳ ನಂತರ ಬರೆದ್ರು, ಅದು ಮಹಾದೇವಕ್ಕನೇ ಹೇಳ್ಬೇಕು. ಮಹಾದೇವಕ್ಕ ಹೇಳಕ್ ನಮ್ಮ ಜೊತೆಗೆ ಸಿಗಲ್ಲ. ಅಥವಾ ನೀವು ಯಾರಾದ್ರೂ ಜನ್ಮಾಂತರದಲ್ಲಿ ಸಾಕ್ಷಾತ್ಕಾರ ಮಾಡ್ಕೋಬಹುದೇನು? ಹೌದು, ಅದು ಸಾಧ್ಯತೆ ಇದೆ. ಈ ಜಗತ್ತಿನಲ್ಲಿ ಪ್ರತಿಯೊಂದು ಎಲ್ಲವೂ ರೆಕಾರ್ಡ್ ಆಗಿರುತ್ತಂತೆ ವಿಶ್ವದಲ್ಲಿ, ಯಾವುದೂ ಇಲ್ಲ ಅನ್ನಂಗಿಲ್ಲ. ನೀವು ಸಾಧನೆ ಮಾಡಿದ್ರೆ ಇವತ್ತಲ್ಲ ನಾಳೆ, ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ಅನುಭವ ಮಂಟಪ ಹೇಗೆ ನಡೆದಿತ್ತು, ಬಸವಣ್ಣವ್ರು ಹೇಗೆ ಪರಿಷದ ಕಟ್ಟೆ ಮೇಲೆ ಕೂತಿದ್ರು, ಅವ್ರು ಹೇಗೆ ಪವಾಡಗಳನ್ನು ಮಾಡಿದ್ರು, ಅವೆಲ್ಲವನ್ನೂ ದರ್ಶನ ಮಾಡ್ಬೋದು. ಅಂದ್ರೆ ಅದು ಒಂದು ಜನ್ಮದಲ್ಲಿ ಸಾಧ್ಯವಾಗುವಂಥದ್ದಲ್ಲ. ಅದಕ್ಕೆ ಯಾರೂ ಕೂಡ ನನಗಿದೇ ಜನ್ಮ ಸಾಕು, ಕಷ್ಟ ಬಂದಿದೆ, ಇನ್ ಮುಂದಿನ ಜನ್ಮ ಬೇಡ ಅಂತ ಅನ್ಕೋಬೇಡಿ. ಕಷ್ಟ ಬರ್ಲಿ, ತೊಡಕುಗಳು ಬರ್ಲಿ, ತೊಂದರೆಗಳು ಬರ್ಲಿ, ಆದ್ರೆ ಜನ್ಮಗಳಲ್ಲಿ ನಮಗೆ ಬಸವಣ್ಣನವರ ತತ್ವದಲ್ಲಿ, ಅಂದ್ರೆ ಒಂದೇ ತತ್ವ ಒಂದೇ ಧರ್ಮದಲ್ಲಿ ಹುಟ್ಟುತ್ತಾ ಇದ್ರೆ ಅಲ್ಲಿ ಸಾಧನೆ ಮುಂದುವರಿತಾ ಹೋಗುತ್ತೆ. ಧರ್ಮ ಬದಲಾವಣೆ ಆಯ್ತು ಅಂತಂದ್ರೆ ಮತ್ತೆ ಅದನ್ನ ಮೊದಲು ABCD ಇಂದ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ ನಾವು. ಆದ್ರಿಂದ
ಅಪ್ಪಾಜಿಯವರು ಹೇಳೋರು, ಲಿಂಗಾನಂದಪ್ಪ ಅವರು, ನನಗೆ ಇನ್ನೂ ಎಷ್ಟು ಜನ್ಮ ಬರ್ತದೋ ಬರಲಿ, ಆದ್ರೆ ಬಸವಣ್ಣನವರ ತತ್ವ ಪ್ರಸಾರ ಮಾಡುವಂತ ಅವಕಾಶ ಸಿಗಲಿ ಎನ್ನುವ ಮಾತನ್ನು ಹೇಳ್ತಾ ಇದ್ದೀನಿ. ಹಾಗೆ ನಾವು ಮಾಡದ್ದೇ ಆದ್ರೆ 12ನೇ ಶತಮಾನವನ್ನ ನಾವು ಚಿತ್ತದ ಕಣ್ಣಿನಿಂದ, ಈ ಕಣ್ಣಿನಿಂದ ಅಲ್ಲ, ಅರಿವಿನ ಕಣ್ಣಿನಿಂದ ನಮ್ಮ ಚಿತ್ತದಲ್ಲಿ ಆ ಭಾವವನ್ನು ನಮಗೆ ತೋರಿಸುವಂತಹ ಸಾಮರ್ಥ್ಯ ಈ ಸೃಷ್ಟಿಗಿದೆ. ಪರಮಾತ್ಮನಲ್ಲಿ ಯೂಟ್ಯೂಬಲ್ಲೇ ಎಲ್ಲ ರೆಕಾರ್ಡ್ ಆಗ್ತವೆ ಅಂತಂದ್ರೆ ಪರಮಾತ್ಮನ ಯೂಟ್ಯೂಬ್ ಇದಕ್ಕಿಂತ ದೊಡ್ಡದಿದೆ, ಗೊತ್ತಾಯ್ತಲ್ಲ, ಅದು ಬ್ರಹ್ಮಾಂಡದ ಯೂಟ್ಯೂಬ್ ಅದು. ಅಂತಹ ಒಂದು ಅವಕಾಶವನ್ನ ನಾವು ಕಲ್ಪಿಸ್ಕೋಬೇಕು. ಮಹಾದೇವಿಯಕ್ಕನವ್ರಿಗೆ ಒಂದು ಜನ್ಮ ಸಾಕು, ಆದ್ರೆ ನಿಮ್ಮದು ಒಂದು ಜನ್ಮದಕ್ಕೆ ಮುಗಿಯೋ ಕಥೆ ಅಲ್ಲ. 10 ಜನ್ಮಗಳು ಬರ್ಬೋದು, 100 ಜನ್ಮಗಳು ಬರ್ಬೋದು, ಬರ್ಲಿ. ಆದ್ರೆ ಇದೇ ಸಾಲಿನಲ್ಲಿ ಬರಲಿ, ಇದೇ ದೇಶದಲ್ಲಿ ಬರಲಿ, ಸಾಧ್ಯವಾದ್ರೆ ಕನ್ನಡ ಭಾಷೆಯಲ್ಲಿ ಕನ್ನಡಿಗರಾಗಿ ವಚನ ಸಾಹಿತ್ಯವನ್ನೇ ಅಧ್ಯಯನ ಮಾಡುವಂತ ಅವಕಾಶ ಸಿಕ್ಕರೆ ನಾವು ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡಕ್ಕೆ ಅವಕಾಶ ಆಗತ್ತೆ. ಅಂತ ಅನುಗ್ರಹವನ್ನ ಮಹಾದೇವಿಯಕ್ಕ ನಿಮಗೆಲ್ಲ ಮಾಡ್ಲಿ ಅಂತ ತಿಳ್ಕೊಂಡು ಹೇಳ್ತಾ, ಎಲ್ಲರಿಗೂ ಮಹಾದೇವಿಯಕ್ಕನ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾ ಇವತ್ತಿನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ ಶರಣ.